ಇನ್ನು ರಾಕಿಂಗ್ ಸ್ಟಾರ್ ಯಶ್ ಮನೆಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ಶುರು ಮಾಡ್ತಾರೆ, ಎಷ್ಟೊತ್ತಿಗೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ಡೀಟೇಲ್ಸ್ನ ನೋಡೋಣ. ಮುಂಜಾನೆ 3 ಗಂಟೆ ಅಷ್ಟೊತ್ತಿಗೆ ಅಂದರೆ ಮಧ್ಯರಾತ್ರಿಯ ತದನಂತರ ಅಂದರೆ ಬೆಳಗಿನ ಜಾವ 3 ಗಂಟೆ ಅಷ್ಟೊತ್ತಿಗೆ ಯಶ್ ಮನೆಗೆ ಐಟಿ ಅಧಿಕಾರಿಗಳು ಆಗಮಿಸ್ತಾರೆ. ಬೆಳಗ್ಗೆ 8 ಗಂಟೆ ಅಷ್ಟೊತ್ತಿಗೆ ಯಶ್ ಮನೆಯಲ್ಲಿ ಶೋಧ ಕಾರ್ಯ ತೀವ್ರಗೊಳ್ಳುತ್ತೆ. ಬೆಳಗ್ಗೆ 8 ಗಂಟೆ ಅಷ್ಟೊತ್ತಿಗೆ ಯಶ್ ಮನೆಗೆ ಒಬ್ಬ ಐಟಿ ಅಧಿಕಾರಿ ಆಗಮಿಸ್ತಾರೆ. ಬೆಳಗ್ಗೆ 9 ಗಂಟೆ ಅಷ್ಟೊತ್ತಿಗೆ ಐಟಿ ಅಧಿಕಾರಿಗಳಿಗಾಗಿ ಟೀಯನ್ನು ತರ್ತಾರೆ ಸಿಬ್ಬಂದಿ. ಬೆಳಗ್ಗೆ 9ವರೆಗೆ ಮತ್ತಿಬ್ಬರು ಐಟಿ ಅಧಿಕಾರಿಗಳು ಆಗಮಿಸ್ತಾರೆ. ಬೆಳಗ್ಗೆ 10 ಗಂಟೆಗೆ ಯಶ್ ಮನೆಯಿಂದ ಕಚೇರಿಗೆ ಇಬ್ಬರು ಅಧಿಕಾರಿಗಳು ತೆರಳುತ್ತಾರೆ. ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ ಮನೆ ಆವರಣದಲ್ಲಿ ಯಶ್ ಕಾಣಿಸಿಕೊಳ್ತಾರೆ. ಮಧ್ಯಾಹ್ನ 1ವರೆಗೆ ಮಾಹಿತಿ ಜೊತೆ ಮತ್ತೆ 4 ಅಧಿಕಾರಿಗಳು ಆಗಮಿಸ್ತಾರೆ. ಮಧ್ಯಾಹ್ನ 1ವರೆ ಅಷ್ಟೊತ್ತಿಗೆ ಅಧಿಕಾರಿಗಳಿಗಾಗಿ ಯಶ್ ಮನೆಗೆ ಊಟ ಮತ್ತು ನೀರಿನ ಬಾಟ್ಲ್ ಕೂಡ ಬರುತ್ತೆ. ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ ಮನೆ ಆವರಣದಲ್ಲಿ ಯಶ್ ಕಾಣಿಸಿಕೊಳ್ತಾರೆ. ತದನಂತರ ಮಧ್ಯಾಹ್ನ 1ವರೆಗೆ ಮಾಹಿತಿ ಜೊತೆ ಮತ್ತೆ 4 ಅಧಿಕಾರಿಗಳು ಆಗಮಿಸ್ತಾರೆ. ಇದು ನಟ ಯಶ್ಗೆ ಸಂಬಂಧಪಟ್ಟ ಹಾಗೆ ನ್ಯೂಸ್ನ ಗಮನಿಸ್ತಾ ಇದ್ದೀರಿ. ಮಧ್ಯಾಹ್ನ 1ವರೆ ಅಷ್ಟೊತ್ತಿಗೆ ಅಧಿಕಾರಿಗಳಿಗಾಗಿ ಯಶ್ ಮನೆಗೆ ಊಟ ನೀರಿನ ಬಾಟ್ಲೆಲ್ಲ ಆಗಮಿಸುತ್ತೆ. ಇನ್ನು ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ಬ್ಯಾಗ್ನೊಂದಿಗೆ ಮನೆಯಿಂದ ಇಬ್ಬರು ಐಟಿ ಅಧಿಕಾರಿಗಳು ಹೊರಡ್ತಾರೆ. ಮಧ್ಯಾಹ್ನ 3:10ಕ್ಕೆ ಇಬ್ಬರು ಅಧಿಕಾರಿಗಳು ಯಶ್ ಮನೆಯಿಂದ ಹೊರಗೆ ಬರ್ತಾರೆ. ಇನ್ನು ಮಧ್ಯಾಹ್ನ 3:25ಕ್ಕೆ 15 ನಿಮಿಷಗಳ ನಂತರ ಮತ್ತೋರ್ವ ಐಟಿ ಅಧಿಕಾರಿಯ ಆಗಮನವಾಗುತ್ತೆ. ಮಧ್ಯಾಹ್ನ 4 ಗಂಟೆ ಅಷ್ಟೊತ್ತಿಗೆ ಬ್ಯಾಗ್ನೊಂದಿಗೆ ಮತ್ತೋರ್ವ ಅಧಿಕಾರಿ ಯಶ್ ಮನೆಗೆ ಎಂಟ್ರಿ ಕೊಡ್ತಾರೆ. ಮಧ್ಯಾಹ್ನ 4:10ಕ್ಕೆ ಯಶ್ ಆಪ್ತರಿಗೆ ಮನೆ ಮತ್ತು ಕಾರ್ ಕೀ ತರಲಿಕ್ಕೆ ತಾಕೀತು ಮಾಡ್ತಾರೆ. ಸಂಜೆ 4:15ಕ್ಕೆ ಹೊರ ಹೋಗಿದ್ದಂಥ ಅಧಿಕಾರಿಗಳು ಕಡತಗಳ ಸಮೇತ ವಾಪಸ್ಸಾಗ್ತಾರೆ. ಸಂಜೆ 4:30ಕ್ಕೆ ಮನೆಯಿಂದ ಹೊರಟಂಥ 3 ಐಟಿ ಅಧಿಕಾರಿಗಳು ತದನಂತರದಲ್ಲಿ ಮುಂದೆ ಆ ಒಂದು ಶೋಧ ಕಾರ್ಯವನ್ನು ಕೂಡ ಮುಂದುವರಿಸ್ತಾರೆ. ಹೀಗೆ ಬೆಳಗ್ಗೆ 8 ಗಂಟೆಗೆ ಯಶ್ ಮನೆಯಲ್ಲಿ ಶೋಧ ಕಾರ್ಯ ತೀವ್ರಗೊಳ್ಳುತ್ತೆ. ಬೆಳಗ್ಗೆ 3 ಗಂಟೆಗೇ ಐಟಿ ಅಧಿಕಾರಿಗಳು ಯಶ್ ಮನೆಗೆ ಆಗಮಿಸ್ತಾರೆ ಅನ್ನೋದು ಇಲ್ಲಿ ಕುತೂಹಲಕಾರಿಯಾದಂಥ ಸಂಗತಿ. ಅಂದರೆ ಶೋಧದ ಒಂದು ತೀವ್ರತೆ ಎಷ್ಟರ ಮಟ್ಟಿಗಿದೆ, ತೆರಿಗೆ ವಂಚನೆ ಆದರೆ ಏನು ಮಾಡಬೇಕಾಗತ್ತೆ ಮತ್ತು ತೆರಿಗೆ ವಂಚನೆ ಮಾಡಿಲ್ಲ ಅನ್ನುವ ಒಂದಿಷ್ಟು ಹಾವಭಾವಗಳು ಕೂಡ ಈಗಾಗಲೇ ಯಶ್ ಮುಖದಲ್ಲೂ ಕೂಡ ನಾವು ನೋಡಿದ್ವಿ. ಅಂದರೆ ಅವರು ಮಾತನಾಡುವ ಪರಿಯನ್ನು ನೋಡಿದಾಗ ಅವ್ರ ಕೆಲಸ ಅವ್ರು ಮಾಡಲಿ, ನಾವು ಏನಾಗ್ತದೆ ನಾವು ನೋಡೋಣ ಅನ್ನೋ ಒಂದು ಮಾತು, ನಾವೇ ಒಂದೇ ಸರಿ ಏನು ಕಾರಣಕ್ಕೆ ಬಂದಿದ್ದಾರೆ ಅನ್ನೋ ನಿರ್ಧಾರಕ್ಕೆ ಬರೋದು ಬೇಡ, ಜಡ್ಜ್ಮೆಂಟ್ ಕೊಡೋದು ಬೇಡ ಅನ್ನುವ ಒಂದು ಮಾತುಗಳನ್ನು ಏರ್ಪೋರ್ಟ್ನಲ್ಲಿ ಮಾತನಾಡಿದ್ದನ್ನು ನಾವು ಗಮನಿಸ್ಬೋದು. ನಟ ಯಶ್ ಒಟ್ಟಿನಲ್ಲಿ ಮುಂಜಾನೆ 3 ಗಂಟೆ ಅಷ್ಟೊತ್ತಿಗೆ ಯಶ್ ಮನೆಗೆ ಐಟಿ ಆಫೀಸರ್ಸ್ ಆಗಮಿಸ್ತಾರೆ. ಬೆಳಗ್ಗೆ 8 ಗಂಟೆಗೆ ಯಶ್ ಮನೆಯಲ್ಲಿ ಆ ಒಂದು ಶೋಧ ಕಾರ್ಯ ಕೂಡ ತೀವ್ರಗೊಳ್ಳುತ್ತೆ. ಇತ್ತೀಚೆಗೆ KGF ಸಿನಿಮಾ ಮಾಡಿರುವ ಒಂದು ಕೀರ್ತಿ ಕೂಡ ನಟ ಯಶ್ಗೆ ಕೊಟ್ಟಂಥ ಕೀರ್ತಿಯ ಪ್ರಮಾಣವನ್ನು ಗಮನಿಸಿದರೆ ನಿಜಕ್ಕೂ ಇದು ದೇಶದಾದ್ಯಂತ ಸಂಚಲನ ಎಬ್ಬಿಸಿದಂಥ KGF ಸಿನಿಮಾ ವಿಶ್ವದೆಲ್ಲೆಡೆ ತನ್ನ ಒಂದು ಛಾಪನ್ನು ಮೂಡಿಸುವಂಥ ಒಂದು ಪ್ರಯತ್ನ ಮಾಡುವಲ್ಲೂ ಕೂಡ ಯಶಸ್ವಿಯಾಗಿದೆ. ವಿಶ್ವದೆಲ್ಲೆಡೆ ಬಿಡುಗಡೆಗೊಂಡಿರುವಂಥ ಯಶ್ ಅಭಿನಯದ KGF ಸಿನಿಮಾ ಮತ್ತು KGF ಸಿನಿಮಾದ ಪ್ರೊಡ್ಯೂಸರ್ಗೂ ಕೂಡ ಇದರ ದಾಳಿಯ ಗಾಳಿ ತಟ್ಟಿರೋದನ್ನು ನಾವು ಗಮನಿಸ್ಬೋದು. ಒಟ್ಟಿನಲ್ಲಿ ಒಂದು ಉತ್ತುಂಗದ ಯಶಸ್ಸಿನಲ್ಲಿರುವಂಥ ನಟ ಯಶ್ ಈಗ ಇದನ್ನು ಯಾವ ರೀತಿ ಅದನ್ನು ಸ್ವೀಕರಿಸ್ತಾರೆ ಯಾಕಂತ ಹೇಳಿದ್ರೆ ಅವರು ನಿನ್ನೆ ಮಾತನಾಡಿದಂಥ ರೀತಿಯನ್ನು ನೋಡಿದರೆ ದಿಸ್ ಈಸ್ ದ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇದ್ರು. ಅಂದರೆ ಇದು ನನಗಾಗಿರುವಂಥ ಮೊದಲ ಅನುಭವ, ಇಲ್ಲಿವರೆಗೂ ಕೂಡ ಯಾವಾಗಲೂ ಐಟಿಯ ಒಂದು ರೇಡ್ ನಡೆದಿರಲಿಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ರು. ಆಮೇಲೆ ಇದಕ್ಕೆ ನಾವು ತಕ್ಷಣವೇ ಇದು ತಪ್ಪು ಸರಿ ಇಲ್ಲಿ ಏನೋ ಬ್ಯಾಡ್ ಥರ್ಸ್ಡೇ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಐಟಿ ಅಧಿಕಾರಿಗಳು ಅವರ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಒಂದು ವೇಳೆ ನೀವು ನಿಮ್ಮ ಕೆಲಸ ಮಾಡದೆ ಹೋದರೆ ಎಚ್ಚರಿಕೆಯನ್ನು ಕೊಡಬಹುದು ಅನ್ನೋ ಒಂದು ಮಾಹಿತಿ ಕೂಡ ಈಗಾಗಲೇ ಸಿಗ್ತಾ ಇದೆ. ಒಟ್ಟಿನಲ್ಲಿ ನಟ ಯಶ್ ಕೂಡ ಐಟಿ ದಾಳಿಗೆ ಒಳಗಾಗಿದ್ದಾರೆ. ಅಂದರೆ ಒಂದು ಯಶಸ್ಸಿನ ಉತ್ತುಂಗದಲ್ಲಿರುವಾಗ ಇವರಿಗೆ ಯಾವ್ಯಾವ ಮೂಲಗಳಿಂದ ಯಾವ ರೀತಿಯಾದಂಥ ಇನ್ಕಮ್ ಬರ್ತಾ ಇದೆ, ಅದು ಎಷ್ಟರ ಮಟ್ಟಿಗೆ ತೆರಿಗೆ ಕಟ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಮಟ್ಟದ ಸಂಭಾವನೆ ಪಡಿತಾ ಇರುವಂಥ ನಟ ಅನ್ನುವ ಒಂದು ಮಾಹಿತಿ ಕೂಡ ಹರಿದಾಡ್ತಾ ಇರೋದ್ರಿಂದ ಹೀಗಾಗಿ ಸಹಜವಾಗಿ ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ನಟ ಮತ್ತು ನಿರ್ಮಾಪಕರ ಮನೆ ಮೇಲೆ ದಾಳಿ ನಡೆದಿರೋದು ಈಗ ಗೊತ್ತಾಗಿದೆ.